ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹರ್ಷಿತಾ ಶೆಟ್ಟಿ ವ್ಲಾಗ್ಸ್. ಇವತ್ತು ನಾವು ಡಿನ್ನರ್ಗೆ ಔಟ್ಸೈಡ್ ಹೋಗ್ತಾ ಇದ್ವಿ. ನಮ್ಮ ಹಸ್ಬೆಂಡ್ ಅವರ ಅಕ್ಕ ಮತ್ತು ಭಾವ ಅವ್ರದ್ದು ಸ್ಯಾಟರ್ಡೆ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಸೊ ಅವರು ವೆನಸ್ಡೇ ಡಿನ್ನರ್ಗೆ ಇನ್ವೈಟ್ ಮಾಡಿದರು. ಅದಕ್ಕೋಸ್ಕರ ಒಂದು 7:30ಗೆ ಮನೆ ಬಿಟ್ವಿ. ಬರಬೇಕಾದ್ರೆ ಹೆವಿ ಚಳಿ ಇರುತ್ತೆ ಅಂತ ನಾನು ಜಾಕೆಟ್ನೆಲ್ಲ ಎತ್ತಿಕೊತಾ ಇದ್ದೆ. ಸೊ ನಾವು ಹೋಗೋಷ್ಟೊತ್ತಿಗೆ ಒಂದು 9 ಆಗೋಯಿತು. ಅವರು ಬಸವೇಶ್ವರ ನಗರದಲ್ಲಿರೋ ಸಂಭ್ರಮ ಅನ್ನೋ ರೆಸ್ಟೋರೆಂಟಲ್ಲಿ ಡಿನ್ನರ್ನ ಅರೇಂಜ್ ಮಾಡ್ಕೊಂಡಿದ್ರು. ನಾವು ಹೋಗೋಷ್ಟೊತ್ತಿಗೆ ಒಂದು 9 ಆಗೋಗಿತ್ತು. ಹೆವಿ ಟ್ರಾಫಿಕ್ ಇರೋದ್ರಿಂದ ಸೊ ನಾವು ಹೋಗಬೇಕಾದ್ರೆ ಹಾಗೆ ದಾರಿಯಲ್ಲಿ ಕೇಕ್ ತೊಗೊಂಡು ಹೋಗೋಣ ಅಂದ್ಕೊಂಡು ಸರ್ಚ್ ಮಾಡ್ತಾಯಿದ್ವಿ ಕೇಕ್ ಅಂಗಡಿನ. ಸೊ ಅಲ್ಲೇ ಒಂದು ಕೇಕ್ ತೊಗೊಂಡು ಹೋದ್ವಿ. ನಾವು ಹೋಗೋಷ್ಟೊತ್ತಿಗೆ ಎಲ್ಲರೂ ಆಲ್ಮೋಸ್ಟ್ ಬಂದುಬಿಟ್ಟಿದ್ರು, ನಾವೇ ಲಾಸ್ಟ್ ಅಂತ ಹೇಳ್ಬೋದು. ಸೊ ಅವ್ರು ಆವಾಗಲೇ ಬಂದು ಫೋಟೋಸ್ನೆಲ್ಲ ತೊಗೊಂಡು ಊಟಕ್ಕೆ ಅಂತ ಕುತ್ಕೊಂಡಿದ್ರು. ನಾವು ಅವಾಗ ತಾನೇ ಹೋದ್ವಿ. ಸೊ ಲೇಟಾಗಿ ಹೋಗಿರೋದ್ರಿಂದ ಫಸ್ಟು ಊಟ ಮಾಡ್ಕೊಳ್ಳೋಣ, ಆಮೇಲೆ ಬೇಕಂದರೆ ಕೇಕ್ ಕಟ್ಟಿಂಗ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಊಟಕ್ಕೆ ಕುತ್ಕೊಂಡ್ವಿ. ಸೊ ಇವರೇ ಅಕ್ಕ ಮತ್ತು ಭಾವ, ಅವದೇ ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿದು ಪಾರ್ಟಿ ಅಂತ ಹೇಳ್ಬೋದು. ಸೊ ಅವ್ರ ಕೊಲೀಗ್ಸ್ ಸ್ವಲ್ಪ ಜನ ಬಂದಿದ್ದರು ಮತ್ತು ನಮ್ಮನ್ನು ಇನ್ವೈಟ್ ಮಾಡಿದರು. ಒಂದು 13 ಮೆಂಬರ್ಸ್ ಏನೋ ಸೇರ್ಕೊಂಡಿದ್ವಿ ಅಷ್ಟೇ. ಸೊ ಅದಾದಮೇಲೆ ನಾವು 3 ಜನ ಟ್ವಿನ್ನಿಂಗ್ ಆಗಿದ್ವಿ. ಅದಕ್ಕೋಸ್ಕರ ಫೋಟೋಸ್ನೆಲ್ಲ ತೊಗೊತಾ ಇದ್ವಿ. ಊಟನ ಅನ್ಲಿಮಿಟೆಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಅದಕ್ಕೋಸ್ಕರ ಎಲ್ಲರೂ ವೇಟ್ ಮಾಡ್ತಾಯಿದ್ವಿ ಊಟಕ್ಕೋಸ್ಕರ. ಊಟ ಎಲ್ಲ ಚೆನ್ನಾಗಿತ್ತು, ಎಷ್ಟು ಬೇಕಾದ್ರೂ ತಿನ್ಬೋದಿತ್ತು. ಫಸ್ಟು ರೋಟಿನೆಲ್ಲ ಸರ್ವ್ ಮಾಡಿದ್ರು. ಬಿರಿಯಾನಿ ಒಂದು 2 to 3 ಟೈಪ್ ಬಿರಿಯಾನಿ ಇತ್ತು. ನಾನು ಜಸ್ಟು ಹೈದ್ರಾಬಾದ್ ಬಿರಿಯಾನಿನ ಟ್ರೈ ಮಾಡಿದೆ. ಅಷ್ಟೊತ್ತಿಗೆ ನಾನು ಸಾಕಾಗೋಯಿತು. ಇದಾದಮೇಲೆ ಇವರು ಡಿಫ್ರೆಂಟ್ ಬಿರಿಯಾನಿ ಹಾಕ್ಸ್ಕೊಂಡಿರೋದ್ರಿಂದ ಅದನ್ನು ನನಗೆ ತಿನ್ನಿಸ್ತಾಯಿದ್ರು, ಇದನ್ನು ಟ್ರೈ ಮಾಡು ಚೆನ್ನಾಗಿರುತ್ತೆ ಅಂತೆಲ್ಲ. ಅದಾದಮೇಲೆ ಊಟ ಎಲ್ಲ ತುಂಬ ಹೆವಿ ಆಗೋಗಿರೋದ್ರಿಂದ ಗೋಳಿ ಸೋಡಾನ ಟ್ರೈ ಮಾಡಿದ್ವಿ. ನಾನು ಆರೆಂಜ್ ಫ್ಲೇವರ್ ತೊಗೊಂಡೆ, ಬಟ್ ನನಗೇನು ಅದಷ್ಟು ಇಷ್ಟ ಆಗಲಿಲ್ಲ. ಆಮೇಲೆ ಎಕ್ಸ್ಚೇಂಜ್ ಮಾಡ್ಕೊಂಬಿಟ್ಟೆ. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಸೋಡಾನೆಲ್ಲ ಕುಡ್ಕೊಂಡು ಕೇಕ್ ಕಟ್ಟಿಂಗಿಗೆ ಬಂದ್ವಿ. ಅವರಿಬ್ರಿಗೆ ಕೇಕ್ ಕಟ್ ಮಾಡಿ ಅಂದರು, ಎಷ್ಟು ಹೇಳಿದ್ರು ಮಾಡಲಿಲ್ಲ. ಆಮೇಲೆ ಎಲ್ಲರೂ ಸೇರ್ಕೊಂಡು ಮಾಡಿದ್ವಿ. ಆಮೇಲೆ ಹಾಗೆ ಕೇಕೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಫೋಟೋಸ್ನೆಲ್ಲ ತೊಗೊಂಡು ನಾವು ಅಲ್ಲಿ ಬಿಡೋದೇ ಒಂದು 10:30 ಆಗೋಗಿತ್ತು. ಸೊ ನಾವು ಅಲ್ಲಿ 10:30 ಬಿಟ್ಟರೆ ಮನೆಗೆ ಬರೋಷ್ಟೊತ್ತಿಗೆ ಒಂದು 12 ಆಗೋಗುತ್ತೆ ಅಂದ್ಬಿಟ್ಟು ಬೇಗ ಬೇಗ ಎಲ್ಲ ಕೇಕ್ ತೊಗೊಂಡು ತಿಂದ್ಕೊಂಡು ಫೋಟೋಸ್ನೆಲ್ಲ ತೊಗೊಂಡು ಅಲ್ಲಿಂದ ಬಿಟ್ವಿ. ನಾನು ಚಳಿ ಇರೋದ್ರಿಂದ ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದೆ. ಇವಳು ನಮ್ಮ ಅಕ್ಕವರ ಮಗಳು ಭೂಮಿಕಾ ಅಂತ, 2ನೇ ಮಗಳು ಇವಳು. ಸೊ ಇವಳು ಬಾಯ್ ಹೇಳ್ತಾ ಇದ್ಲು ನನಗೆ. ಅವ್ರನ್ನೆಲ್ಲ ಕಳಿಸ್ಬಿಟ್ಟು ನಾವು ಹೊರಟ್ವಿ. ಸೊ ವಿಜಯನಗರ ಫುಡ್ ಸ್ಟ್ರೀಟಿಂದನೇ ನಾವು ಹೋಗ್ಬೇಕಾಗಿರೋದ್ರಿಂದ ನನಗೆ ಸ್ವೀಟು ಫುಲ್ ಕ್ರೇವಿಂಗ್ ಆಗೋಗಿತ್ತು, ಏನಾನ ತಿನ್ನೋಣ ಅಂತ. ಸೊ ಅಲ್ಲಿ ಹೋದರೆ ಆವಾಗ ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ಏನೂ ಇರಲಿಲ್ಲ, ಜಸ್ಟು ದೋಸೆ ಮತ್ತು ಪಲಾವ್ ಐಟಮ್ಸ್ ಅಷ್ಟೇ ಇತ್ತು. ಸ್ವೀಟ್ ಥರದ್ದು ಏನೂ ಇರಲಿಲ್ಲ. ನಂಗೆ ಫುಲ್ ಡಿಸಪಾಯಿಂಟ್ ಆಗೋಯಿತು, ಅಯ್ಯೋ ತಿನ್ನೋಣ ಅಂತ ಬಂದೆ ಏನೂ ಇಲ್ಲ ಅಂತ. ಅದಾದಮೇಲೆ ಅದ್ರ ಮುಂದೆನೇ ಒಂದು ಐಸ್ ಕ್ರೀಮ್ ಅಂಗಡಿ ಇತ್ತು, ಪೆಂಗ್ವಿನ್ ಅಂತ. ಮೆನು ಬೋರ್ಡಲ್ಲಿ ಸಖತ್ ವೆರೈಟೀಸ್ ಇತ್ತು. ಸೊ ಟ್ರೈ ಮಾಡೋಣ ಅಂತ ಬಂದ್ವಿ. 10:30 ಆಗಿದ್ರು. ಅಲ್ಲಿ ಕ್ರೌಡ್ ಮಾತ್ರ ಹೆವಿ ಇತ್ತು. ಒಂದು 10 to 20 ಮಿನಿಟ್ಸ್ ವೆಯ್ಟ್ ಮಾಡಿದ್ದೀವಿ ಐಸ್ ಕ್ರೀಮ್ಗೋಸ್ಕರ, ಅಷ್ಟು ಕ್ರೌಡ್ ಇತ್ತು. ಚೆನ್ನಾಗಿತ್ತು, ಫ್ಲೇವರ್ಸ್ ಎಲ್ಲನೂ ಜಾಸ್ತಿ ಇತ್ತು ಅಲ್ಲಿ ಹೇಳ್ಬೇಕಂದ್ರೆ. ನಾನು ರಬ್ಡಿ ಕುಲ್ಫಿ ಟ್ರೈ ಮಾಡೋಣ ಅಂತ ತೊಗೊಂಡೆ. ಇವರು ರೆಡ್ ವೆಲ್ವೆಟ್ ಅಂತ ಏನೋ ತೊಗೊಂಡ್ರು, ಬಟ್ ಅದು ಆ ಫ್ಲೇವರ್ ಇರಲಿಲ್ಲ. ಬಟ್ ಟೇಸ್ಟ್ ಚೆನ್ನಾಗಿತ್ತು ಹೇಳಬೇಕು ಅಂದರೆ. ವಿಜಯನಗರದಲ್ಲಿ ಎಲ್ಲ ಥರದ ಐಟಮು ಸಿಗುತ್ತೆ. ನನಗೆ ವಿಜಯನಗರ ಅಂದರೆ ಒಂದು ಎಮೋಷ್ನಲ್, ಯಾಕಂದರೆ ನಾನು ಹುಟ್ಟಾಗಿಂದ ಒಂದು 13 ಇಯರ್ಸ್ ಅಲ್ಲೇ ಇದ್ದೆ. ನಾನು 1 to 8 ಅಲ್ಲೇ ಸ್ಟಡಿ ಮಾಡಿದ್ದು. ಸೊ ನನಗೆ ವಿಜಯನಗರದಲ್ಲಿ ಪ್ರತಿಯೊಂದು ಜಾಗನೂ ಗೊತ್ತಿದೆ ಹೇಳಬೇಕು ಅಂದರೆ. ಅದಕ್ಕೆ ಅಲ್ಲಿಗೆ ಹೋದಾಗೆಲ್ಲ ನಮ್ಮ ಮನೆ ಅನ್ನೋ ಫೀಲಿಂಗ್ ಬರುತ್ತೆ ನನಗೆ, ಎಲ್ಲ ಏರಿಯಾಗಳು ಗೊತ್ತಿರೋದ್ರಿಂದ. ಇನ್ನು ಐಸ್ ಕ್ರೀಮ್ ವಿಷಯಕ್ಕೆ ಬಂದರೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಇತ್ತೀಚೆಗೆ ಜಾಸ್ತಿ ಐಸ್ ಕ್ರೀಮ್ ತಿಂತಾಯಿದ್ದೀನಿ. ಈ ಚಳಿಗೂ ಐಸ್ ಕ್ರೀಮ್ಗೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಸೊ ಐಸ್ ಕ್ರೀಮ್ನೆಲ್ಲ ತಿನ್ಕೊಂಡು ಬಿಟ್ವಿ. ಟ್ರಾಫಿಕ್ ಏನೂ ಆಗದೆ ಇರೋದ್ರಿಂದ 12 ನಾವು ಮನೆಗೆ ಹೋಗ್ಬಿಟ್ಟಿದ್ವಿ. ಬಟ್ ಹೆವಿ ಚಳಿ ಇರೋದ್ರಿಂದ ಮನೆಗೆ ಯಾವಾಗ ಹೋಗ್ತೀವಿ ಅಂತ ಕಾಯ್ತಾಯಿದ್ವಿ. ಫುಲ್ ಪ್ಯಾಕೆಲ್ಲ ಆಗಿದ್ದೆ, ಬಟ್ ಹೆವಿ ಚಳಿ ಹೊಡಿತಿತ್ತು. ನಮ್ಮೂರ ಸೈಡು ಕೆರೆ ಪಕ್ಕನೇ ನಮ್ಮದು ಮನೆ ಇರೋದ್ರಿಂದ ಹೆವಿ ಚಳಿ ಇರುತ್ತೆ. ಅಲ್ಲಿ ಹೋಗಬೇಕಾದ್ರೇ ಸಾಕಾಗೋಗುತ್ತೆ. ನಾನು ಅದೇ ಅಂತೀನಿ, ಬೆಂಗಳೂರಲ್ಲಿ ಎಷ್ಟು ಬೇಕಾದ್ರೂ ಸುತ್ತಾಡ್ಬಿಡ್ಬೋದು, ಈ ಊರಿಗೆ ಬರೋಷ್ಟೊತ್ತಿಗೆ ಸಾಕಾಗೋಗುತ್ತೆ ನನಗೆ ಈ ಚಳೀಲಿ ಅಂತ. ಅಷ್ಟು ಚಳಿ ಇತ್ತು. ಬಟ್ ಎಂಜಾಯ್ ಮಾಡಿದ್ವಿ, ಒಂಥರ ನೈಟ್ ರೈಡ್ ಥರ ಇತ್ತು ಅಂದ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಹೋದ್ವಿ.
ಇನ್ನೇನು ನಮ್ಮ ಊರಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಅಲ್ಲಿ ಒಂದೇ ಒಂದು ಲೈಟ್ ಕಂಬನೂ ಇಲ್ಲ, ಅದೆಲ್ಲ ಹೊಲ ಆಗಿರೋದ್ರಿಂದ ಅಲ್ಲಿ ಯಾವುದು ಲೈಟ್ ಕಂಬ ಏನೂ ಇರಲಿಲ್ಲ. ಸೊ ನಾವು ಒಂದು 12 ಗಂಟೆಗೆ ಮನೆಗೆ ಹೋಗಿ ಮುಟ್ಕೊಂಡ್ವಿ. ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ಗೈಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಆಲ್.